ಸಾರ್ವಜನಿಕರು ಮುಖ್ಯವಾಗಿ ಯಾವುದೇ ಬೆಲೆ ಬಾಳುವಂಥ ಆಭರಣಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರ ಬದಲಿಗೆ ಲಾಕರ್ಗಳಲ್ಲಿ ಇಟ್ಕೊಂಡು ಹಬ್ಬ ಹರಿದಿನಗಳು ಅಥವಾ ಮದುವೆ ಮುಂತಾದ ಸಮಾರಂಭಗಳಲ್ಲಿ ತಗೊಂಡು ಯೂಸ್ ಮಾಡ್ಬೋದು. ಮತ್ತು ಈ ಕಾಲದಲ್ಲಿ ಏನು ನಾವು ಈಗ ಸಾವಿರಾರು ರೂಪಾಯಿನ ಲಕ್ಷಾಂತರ ರೂಪಾಯಿನ ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಆನ್ಲೈನ್ ಬಂದಿದೆ. ಪೇಮೆಂಟ್ಸ್ ಎಲ್ಲ ಇದರಲ್ಲೇ ನಮ್ಮ ಆನ್ಲೈನೇ ಮಾಡೋಂಥ ಇದೆ. ಗೂಗಲ್ ಪೇಮೆಂಟ್ ಇದೆ ಆ ಥರ. ಹಾಗಾಗಿ ದುಡ್ಡು ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ, ಚಿನ್ನಗಳನ್ನ ಕ್ಯಾರಿ ಮಾಡೋಂಥ ಅವಶ್ಯಕತೆ. ಯಾವಾಗ ಬೇಕು ಆವಾಗ ಲಾಕರಿಂದ ಓಪನ್ ಮಾಡ್ಕೋಬೋದು, ತೊಗೊಳ್ಬೋದು. ದಟ್ ಇಸ್ ಗುಡ್. ಈಗ ಆರೋಪಿ ಬರ್ತಾ ಇದ್ದಾರೆ, ಈಗ ಮನೆಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಿದ್ದಾರೆ? ಕೆಲವೊಂದು ಮೊಬೈಲ್ದು ಒಂದೊಂದು ವಿಧಾನ ಇದೆ. ಈ ಕೆಲವ್ರು ಏನು ಮಾಡ್ತಾರೆ, ಒಂದು ರಫ್ಲಿ ಒಂದು 9 to 10, 11 ವಾಕ್ ಮಾಡ್ತಾರೆ. ಯಾವ ಮನೆಗಳು ಬೀಗ ಹಾಕಿದೆ ಮತ್ತು ಯಾವ ಮನೆಗಳಲ್ಲಿ ಲೈಟ್ ಆನ್ ಮಾಡಿಲ್ಲ, ಈ ಥರಕ್ಕೆ ಒಬ್ಬೊಬ್ರದ್ದೊಂದು ವಿಧಾನ ಇರ್ತದೆ. ಸಪೋಸ್ ಸೆಕೆಂಡ್ ಡೇ ನೋಡ್ತಾರೆ, ಥರ್ಡ್ ಡೇ ನೋಡ್ತಾರೆ, ಫೋರ್ತ್ ಡೇ ಆಗಿದ್ದರೆ ಅದನ್ನು ಬ್ರೇಕ್ ಮಾಡ್ತಾರೆ. ಸಾರ್ವಜನಿಕರು ಮುಖ್ಯವಾಗಿ ಯಾವುದೇ ಬೆಲೆ ಬಾಳುವಂಥ ಆಭರಣಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರ ಬದಲಿಗೆ ಲಾಕರ್ಗಳಲ್ಲಿ ಇಟ್ಕೊಂಡು ಹಬ್ಬ ಹರಿದಿನಗಳು ಅಥವಾ ಮದುವೆ ಮುಂತಾದ ಸಮಾರಂಭಗಳಲ್ಲಿ ತಗೊಂಡು ಯೂಸ್ ಮಾಡ್ಬೋದು. ಮತ್ತು ಈ ಕಾಲದಲ್ಲಿ ಏನು ನಾವು ಈಗ ಸಾವಿರಾರು ರೂಪಾಯಿನ ಲಕ್ಷಾಂತರ ರೂಪಾಯಿನ ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಆನ್ಲೈನ್ ಬಂದಿದೆ. ಪೇಮೆಂಟ್ಸ್ ಎಲ್ಲ ಇದರಲ್ಲೇ ನಮ್ಮ ಆನ್ಲೈನೇ ಮಾಡೋಂಥ ಇದೆ. ಗೂಗಲ್ ಪೇಮೆಂಟ್ ಇದೆ ಆ ಥರ. ಹಾಗಾಗಿ ದುಡ್ಡು ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ, ಚಿನ್ನಗಳನ್ನ ಕ್ಯಾರಿ ಮಾಡೋಂಥ ಅವಶ್ಯಕತೆ. ಯಾವಾಗ ಬೇಕು ಆವಾಗ ಲಾಕರಿಂದ ಓಪನ್ ಮಾಡ್ಕೋಬೋದು, ತೊಗೊಳ್ಬೋದು. ದಟ್ ಇಸ್ ಗುಡ್. ಈಗ ಆರೋಪಿ ಬರ್ತಾ ಇದ್ದಾರೆ, ಈಗ ಮನೆಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಿದ್ದಾರೆ? ಕೆಲವೊಂದು ಮೊಬೈಲ್ದು ಒಂದೊಂದು ವಿಧಾನ ಇದೆ. ಈ ಕೆಲವ್ರು ಏನು ಮಾಡ್ತಾರೆ, ಒಂದು ರಫ್ಲಿ ಒಂದು 9 to 10, 11 ವಾಕ್ ಮಾಡ್ತಾರೆ. ಯಾವ ಮನೆಗಳು ಬೀಗ ಹಾಕಿದೆ ಮತ್ತು ಯಾವ ಮನೆಗಳಲ್ಲಿ ಲೈಟ್ ಆನ್ ಮಾಡಿಲ್ಲ, ಈ ಥರಕ್ಕೆ ಒಬ್ಬೊಬ್ರದ್ದೊಂದು ವಿಧಾನ ಇರ್ತದೆ. ಸಪೋಸ್ ಸೆಕೆಂಡ್ ಡೇ ನೋಡ್ತಾರೆ, ಥರ್ಡ್ ಡೇ ನೋಡ್ತಾರೆ, ಫೋರ್ತ್ ಡೇ ಆಗಿದ್ದರೆ ಅದನ್ನು ಬ್ರೇಕ್ ಮಾಡ್ತಾರೆ. ಸಾರ್ವಜನಿಕರು ಮುಖ್ಯವಾಗಿ ಯಾವುದೇ ಬೆಲೆ ಬಾಳುವಂಥ ಆಭರಣಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರ ಬದಲಿಗೆ ಲಾಕರ್ಗಳಲ್ಲಿ ಇಟ್ಕೊಂಡು ಹಬ್ಬ ಹರಿದಿನಗಳು ಅಥವಾ ಮದುವೆ ಮುಂತಾದ ಸಮಾರಂಭಗಳಲ್ಲಿ ತಗೊಂಡು ಯೂಸ್ ಮಾಡ್ಬೋದು. ಮತ್ತು ಈ ಕಾಲದಲ್ಲಿ ಏನು ನಾವು ಈಗ ಸಾವಿರಾರು ರೂಪಾಯಿನ ಲಕ್ಷಾಂತರ ರೂಪಾಯಿನ ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಆನ್ಲೈನ್ ಬಂದಿದೆ. ಪೇಮೆಂಟ್ಸ್ ಎಲ್ಲ ಇದರಲ್ಲೇ ನಮ್ಮ ಆನ್ಲೈನೇ ಮಾಡೋಂಥ ಇದೆ. ಗೂಗಲ್ ಪೇಮೆಂಟ್ ಇದೆ ಆ ಥರ. ಹಾಗಾಗಿ ದುಡ್ಡು ಕ್ಯಾರಿ ಮಾಡೋಂಥ ಅವಶ್ಯಕತೆ ಇಲ್ಲ, ಚಿನ್ನಗಳನ್ನ ಕ್ಯಾರಿ ಮಾಡೋಂಥ ಅವಶ್ಯಕತೆ. ಯಾವಾಗ ಬೇಕು ಆವಾಗ ಲಾಕರಿಂದ ಓಪನ್ ಮಾಡ್ಕೋಬೋದು, ತೊಗೊಳ್ಬೋದು. ದಟ್ ಇಸ್ ಗುಡ್. ಈಗ ಆರೋಪಿ ಬರ್ತಾ ಇದ್ದಾರೆ, ಈಗ ಮನೆಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಿದ್ದಾರೆ? ಕೆಲವೊಂದು ಮೊಬೈಲ್ದು ಒಂದೊಂದು ವಿಧಾನ ಇದೆ. ಈ ಕೆಲವ್ರು ಏನು ಮಾಡ್ತಾರೆ, ಒಂದು ರಫ್ಲಿ ಒಂದು 9 to 10, 11 ವಾಕ್ ಮಾಡ್ತಾರೆ. ಯಾವ ಮನೆಗಳು ಬೀಗ ಹಾಕಿದೆ ಮತ್ತು ಯಾವ ಮನೆಗಳಲ್ಲಿ ಲೈಟ್ ಆನ್ ಮಾಡಿಲ್ಲ, ಈ ಥರಕ್ಕೆ ಒಬ್ಬೊಬ್ರದ್ದೊಂದು ವಿಧಾನ ಇರ್ತದೆ. ಸಪೋಸ್ ಸೆಕೆಂಡ್ ಡೇ ನೋಡ್ತಾರೆ, ಥರ್ಡ್ ಡೇ ನೋಡ್ತಾರೆ, ಫೋರ್ತ್ ಡೇ ಆಗಿದ್ದರೆ ಅದನ್ನು ಬ್ರೇಕ್ ಮಾಡ್ತಾರೆ.